ಇನ್ನು ಚಾಮರಾಜನಗರ ಸ್ಟೋರಿ ನೋಡೋಣ. ಸ್ವಾತಂತ್ರ್ಯ ಬಂದು ನಮಗೆ 78 ವರ್ಷ ಆಗಿದೆ. ಆದರೂ ಕೂಡ ಈ ಗ್ರಾಮಕ್ಕೆ ಒಂದು ಸೂಕ್ತವಾದಂತಹ ರಸ್ತೆ ಇಲ್ಲ ಅಂತಂದರೆ ನೀವು ನಂಬ್ತೀರಾ? ಸರಿಯಾದ ರಸ್ತೆನೇ ಇಲ್ಲದೆ ಡೈಲಿ ಗ್ರಾಮಸ್ಥರು ನರಕಯಾತನೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚಾಮರಾಜನಗರದ ಮುನಿಗುಡಿ ದೊಡ್ಡಿ, ಅಂಡೇಕುರುಬನ ದೊಡ್ಡಿ ಸೇರಿದಂತೆ ಹಲವು ಹಳ್ಳಿಗಳಿಗೆ ರಸ್ತೆನೇ ಇಲ್ಲ. ಡೈಲಿ ಪರದಾಟ ಅಲ್ಲಿ. ಇನ್ನು ಎಮರ್ಜೆನ್ಸಿ ಬಂತು ಅಂತಂದರೆ ಕೇಳಂಗೆ ಇಲ್ಲ. ಆಂಬ್ಯುಲೆನ್ಸ್ ಬರೋದಕ್ಕೂ ಕೂಡ ಅಲ್ಲಿ ರಸ್ತೆನೇ ಇಲ್ಲ. ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೂ ತರಲಾಗಿದೆ, ಆದರೂ ಪ್ರಯೋಜನ ಆಗಿಲ್ವಂತೆ. 2022ರಲ್ಲೇ 2.5 ಕೋಟಿ ಸ್ಯಾಂಕ್ಷನ್ ಆಗಿದೆ, ಬಿಡುಗಡೆ ಆಗಿದೆ, ಆದರೂ ಕೂಡ ಕಾಮಗಾರಿ ಮಾಡಿಲ್ಲ. ಡಾಂಬರ್ ರಸ್ತೆ ಬದಲು ಮೆಟ್ಲಿಂಗ್ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ನಿರ್ಮಾಣ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಆಲ್ರೆಡಿ ಗುದ್ಲಿ ಪೂಜೆಯನ್ನು ಶಾಸಕ ಮಂಜುನಾಥ್ ಅವರು ಮಾಡಿಸಿದ್ದಾರೆ. ಈಗ ಅವರ ವಿರುದ್ಧ ಸಿಡಿದೆದ್ದು ಗ್ರಾಮಸ್ಥರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನೋಡಿ, ರಸ್ತೆ ಇಲ್ಲ ಸೂಕ್ತವಾಗಿ. ಏನಾದರೂ ಎಮರ್ಜೆನ್ಸಿ ಬಂತು ಅಂತಂದರೆ ಆಂಬ್ಯುಲೆನ್ಸ್ ಬಂದು ಹೋಗೋದಕ್ಕೂ ಕೂಡ ನಿಮ್ಗೆ ರಸ್ತೆ ಇಲ್ಲ. ಸ್ಯಾಂಕ್ಷನ್ ಆಗಿದೆ 2.5 ಕೋಟಿ 2022ರಲ್ಲಿ ರಸ್ತೆ ನಿರ್ಮಾಣಕ್ಕೆ, ಆದರೂ ಕೂಡ ಏನೂ ಆಗಿಲ್ಲ. ಮಿಟ್ಲಿಂಗ್ ರಸ್ತೆ ಮಾಡೋದಕ್ಕೆ, ಕಾಮಗಾರಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರಂತೆ. ಅದಕ್ಕೆ ಸ್ಯಾಂಕ್ಷನ್ ಆಗಿರೋದು ಡಾಂಬರ್ ರಸ್ತೆ, ನೀವೇನು ಮಾಡ್ತಾ ಇದ್ದೀರಿ ಅಂತ ಗ್ರಾಮಸ್ಥರು ಒಕ್ಕೊರಲಿನಿಂದ ಪ್ರೊಟೆಸ್ಟ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಈ ರೀತಿ ಇದು ಕೇವಲ ಚಾಮರಾಜನಗರ ಭಾಗದ ಈ ಒಂದು ಗ್ರಾಮ ಮಾತ್ರ ಅಲ್ಲ, ಇದೇ ರೀತಿ ರಾಜ್ಯದ ಹಲವು ಕಡೆಗಳಲ್ಲಿ ಇದ್ದಾವೆ. ಎಷ್ಟೋ ಒಂದು ಬೆಳಕಿಗೆ ಬರೋದಿಲ್ಲ ಅಷ್ಟೇ. ಯಾಕೆ ಇದು ಜನಪ್ರತಿನಿಧಿಗಳ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಈ ಊರುಗಳು ಓಟ್ ಕೇಳಕ್ಕೆ ಹೋಗುವಂಥವ್ರಿಗೆ ಅಲ್ಲಿ ರಸ್ತೆ ಮಾಡಿಕೊಡ್ಬೇಕು ಅನ್ನೋವಂಥ ಒಂದು ಪರಿಜ್ಞಾನ ಇಲ್ವಾ? ಹೀಗಂತ ಪ್ರಶ್ನೆ ಹೇಳ್ತಾ ಇದೆ ಈಗ.